ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬದಲಾಗಲಿ 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 ಬದಲಾಗಲಿ, ಎಲ್ಲಿವರೆಗೆ ಹೋರಾಟ. ನಮ್ಮ ರೇಣೂರವರ ಹೋಗೋದು ಅರ್ಜುನ್ ಲಮಾಣಿಯವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ DDP ಅವರಿಗೆ ಹಾಗೂ ಮಾನ್ಯ CO ಅವರಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವಿವಿಧ ತಾಲೂಕಿನಿಂದ ಹಾಗೂ ಎಲ್ಲ ನೌಕರರ ಸಂಘದ ಅಧ್ಯಕ್ಷರು, ತಾಲೂಕಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ರೆ ಜಿಲ್ಲಾ ಸಂಘದ ವತಿಯಿಂದ ಪ್ರಪ್ರಥಮವಾಗಿ ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಸ್ನೇಹಿತರೆ, ನಾವು ಇವತ್ತ ನಮ್ಮ PhD ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮಾಡು ಇಲ್ಲವೇ ಮಡಿವೆ ಅನ್ನುವ ಪರಿಸ್ಥಿತಿ ಬಂದಿತ್ತಿದ್ದೆವು. ಚಿಕ್ಕವ್ರ ಮುಂದೆ ನಾವು ದೊಡ್ಡವರು ಸಣ್ಣವರಾಗುವ ಪಾಳೆ ಬಂದದ. 2018-19 ನಮ್ಗೆ ಪ್ರೌಢಕ್ಕೆ ಕೊಟ್ಟರು. ಕೆಲವರು ಮೊನ್ನೆ ಮಾತಾಡಿದ್ದಾರೆ ಏನು ಅಂದ್ರೆ 16 ಆಗುವಾಗ ಸಂಘ ಏನು ಮಾಡ್ತಿತ್ತು ಅಂತ. ಆದ್ರೆ 16 ಈ ರೀತಿಯ ಕಾನೂನು ಆಯ್ತು ಅಂತ ಕಲ್ಪನೆ ಇರಲಿಲ್ಲ. 18-19 ಇಸುವಾಗ ನಮ್ಮ ಇಂಡಿ ತಾಲೂಕಿನಲ್ಲಿ ನಮ್ಮ ಎಷ್ಟೋ ಜನ ಶಿಕ್ಷಕರಿಗೆ ಪ್ರೌಢ ಶಾಲೆಯೊಳಗೆ ಪ್ರಮೋಷನ್ ಕೊಟ್ಟರು. ಆದರೆ ಈ 20 ನಂತರ ನಮಗೆಲ್ಲ ಸಮಸ್ಯೆ ಆಗಿದೆ. ಮುಖ್ಯ ಗುರುಗಳಿಲ್ಲ, ಹೈಸ್ಕೂಲಿಕ್ಕಿಲ್ಲ, ಈ ಬಡ್ತಿಗಳು ಕೂಡ ನಿರಾಕರಿಸ್ತಾ ಇದ್ದಾರೆ. ಇವತ್ತು ನಾವು ಒಗ್ಗಟ್ಟಿನಿಂದ ಜಿಲ್ಲಾ ಸಂಘಗಳ ನೇತೃತ್ವದೊಳಗ ನಾಳೆ 12ನೇ ತಾರೀಕಿಗೆ ರಾಜ್ಯ ಮಟ್ಟಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಕೂಡ ನಾವೆಲ್ಲ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹಿಸೋಣ. ನಾವು ಜಿಲ್ಲಾಧ್ಯಕ್ಷ ಕಾರ್ಯದರ್ಶಿಯಾಗಿ ಅಲ್ಲಿ ಏನು ಹೇಳ್ತೀವಿ ಅಂದ್ರೆ ಇಂಡಿ ತಾಲೂಕಿನಲ್ಲಿ ಇಂಡಿ ತಾಲೂಕು ವತಿಯಿಂದ ಹೆಚ್ಚಿನ ಶಿಕ್ಷಕರು ರಾಜ್ಯ ಮಟ್ಟಕ್ಕೆ ಭಾಗವಹಿಸ್ತಾರೆ ಅನ್ನೋ ಮಾತನ್ನು ಹೇಳಿ ಇಲ್ಲಿ ಮಾತನಾಡೋ ಅವಕಾಶ ಕೊಟ್ಟಂತ ವಂದಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಶಿಕ್ಷಕ್. ಈಗ ಲಮಾಣಿ ಸರ್ ಹೇಳೋದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಎಲ್ಲ ಶಿಕ್ಷಕರಿಗೂ ಮತ್ತೊಮ್ಮೆ ಮೊದಲೊಮ್ಮೆ ನನ್ನ ಪ್ರಣಾಮಗಳು ಸಲ್ಲಿಸುತ್ತೇನೆ. ಧನ್ಯವಾದಗಳು ಶಿಕ್ಷಕರ ಸಂಘದ ಅಧ್ಯಕ್ಷರಿಗೆ. ಈಗ ಈ PhD ಕುರಿತಾಗಿ ನಮ್ಮ ಪ್ರವೀಣ್ ಪತ್ತಾರ್ ಅವರು ಇರ್ತಕ್ಕಂತಹ ಎಲ್ಲ ಶಿಕ್ಷಕ ಸಂಘದ, ನೌಕರ ಸಂಘದ, ಎಲ್ಲ ವಿವಿಧ ಸಂಘಗಳ ಪದಾಧಿಕಾರಿಗಳಿಗೆ ನಾನು ಈ ಒಂದು ಬೃಹತ್ ಮಟ್ಟದ ಹೋರಾಟದ ಆರಂಭಿಕ ಘಟ್ಟಕ್ಕೆ ನಾವೆಲ್ಲರೂ ಕೂಡ ಪದಾರ್ಪಣೆ ಮಾಡಿದ್ದೀರಿ. ಬಟ್ ಎಲ್ಲಿವರೆಗೂ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನ್ಯಾಯ ಸಿಗೋ ತನಕನೂ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅನ್ನೋ ಕೂಗನ್ನು ನಾವು ಸರ್ಕಾರಕ್ಕೆ ಬಿಟ್ಟಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಇಲಾಖೆಗಳಲ್ಲಿ ಆಗದೇ ಇರತಕ್ಕಂಥ ಹಿಂಬಡ್ತಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅದು ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆಗಿದೆ ಅನ್ನೋದು ಬಹಳ ನೋವಿನ ವಿಷಯ. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಇಲಾಖೆಯ ಎಲ್ಲಾ ದಾಖಲೆಗಳಲ್ಲಿ ಏನು ಬಂದಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. 1967 ಇಸ್ವಿಯಿಂದ 2016 ಇಸ್ವಿ ತನಕನೂ ಇರ್ತಕ್ಕಂಥ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರು ಕೂಡ 1 ರಿಂದ 7 ಬಾರಿ 8ರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರೇ ಬರ್ತಿದ್ದಾರೆ ಎಲ್ಲಾ ಇಲಾಖೆ ದಾಖಲೆಗಳಲ್ಲಿ. ಹೈಸ್ಕೂಲ್ ಭರ್ತಿ ಕೊಡ್ತೀನಿ ಅಂತ ಬರ್ತಿದ್ದೀರಿ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾ ಹಿರಿತನದ ಆಧಾರದ ಮೇಲೆ ಮೊದಲ ಬಾರಿಗೆ 2016ರಲ್ಲಿ ನಾವು DCH ಆದವರು ಅಥವಾ ITIC ಮುಗಿಸ್ಕೊಂಡವರು ನಾವು ಯಾವುದಕ್ಕೆ GPT ಹುದ್ದೆಗೆ ಇದು ಹಾಕ್ಲಿಕ್ಕೆ ಫಾರ್ಮ್ ತಗೊಳ್ಳಕ್ಕೆ ಹೋದಾಗ ತಗೊಂಡಿರಲಿಲ್ಲ. ಬಟ್ ಇವಾಗ ಗೌರ್ಮೆಂಟ್ ರೂಲ್ಸ್ ಅನ್ನು ಚೇಂಜ್ ಮಾಡಿದೆ. ITC ಇರಲಿ ಅಥವಾ TCH ಇರಲಿ ಅಥವಾ DED ಇರಲಿ ಅಥವಾ BEd ಇರಲಿ, ಈ ಎಲ್ಲರನ್ನು GPTಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ರೂಲ್ಸ್ ಅನ್ನು ಚೇಂಜ್ ಮಾಡಿದೆ. ಅದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಯಾವ ಎಲ್ಲ ತಾಲೂಕುಗಳಿಂದ ಆಗಮಿಸಿದಂತ
ನನ್ನೆಲ್ಲ ಶಿಕ್ಷಕ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳೇ, ಪ್ರತಿನಿಧಿಗಳೇ ಹಾಗೂ ಎಲ್ಲ ಶಿಕ್ಷಕ PhD ಶಿಕ್ಷಕ ಬಾಂಧವರೇ, ಇವತ್ತು ಹೋರಾಟದ 2ನೇ ಹಂತವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳ ಕುರಿತಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಾತಿ ಆದಾಗ ನಾವು 1ರಿಂದ 7ನೇ ವರ್ಗಕ್ಕೆ ಬೋಧನೆ ಮಾಡಲಿಕ್ಕೆ ನೇಮಕಾತಿ ಆಗಿದ್ದೇವೆ. ಒಂದು ವಿಷಯ ಹೇಳ್ತೀನಿ ನೋಡ್ರಿ, 2006ನೇ ಇಸ್ವಿಯಲ್ಲಿ NPS ಬಂತು. ಅದನ್ನು ನಮಗೆ ಅನ್ವಯ ಮಾಡಲಿಲ್ಲ. ನಮಗೂ ಮಾಡಬೇಕಾಗಿತ್ತಲ್ಲ NPS. ನಮಗೆ NPS ಯಾಕೆ ಮಾಡಲಿಲ್ಲ? ಪೂರ್ವಾನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಇದು ಯಾಕೆ ಬಂತು? 1ರಿಂದ 8ನೇ ತರಗತಿ ಬೋಧನೆ ಮಾಡ್ಲಿಕ್ಕೆ ರೆಡಿ ಇದೇವೆ ನಾವು ಯಾರದೇವಿ? ಏನು ಇಲಾಖೆ ನಿಯಮಗಳದಾವ? ಯಾರು ಪದವಿ ಪಾಸ್ ಆದವ್ರು ಬೇಕಂತೀರಿ ನೀವು? ಅವ್ರ ನಾವು ಅದೇವಿ. ಯಾರು ಪದವಿ ಪಾಸ್ ಆಗ್ಯಾವಿ ಅವ್ರಿಗೆ ಮಾತ್ರ ಬಡ್ತಿ ಕೊಡ್ರಪ್ಪ. ಬಡ್ತಿ ಕೊಡ್ಬೇಡ್ರಿ, ವಿಲೀನ ಮಾಡ್ರಿ. ನಮ್ಮನ್ನ ಪದವೀಧರ ಶಿಕ್ಷಕರ ಗುರುತಿಸ್ರಿ. ಏನು ಜಾಸ್ತಿ ಕೊಡ್ಬೇಡ್ರಿ, ಒಂದು ಇನ್ಕ್ರಿಮೆಂಟ್ ಕೊಡ್ರಿ. ನಾವು ಹೆಡ್ ಮಾಡ್ರಿ ಬಡ್ತಿ ತಗೋತಿದ್ದೇವೆ, ಅದನ್ನ ಬಿಟ್ಟು GPT ಅಂತ ಹಾಕ್ತೇವೆ. ಆ ಬೋಧನೆಯನ್ನು ಮಾಡ್ಲಿಕ್ಕೆ ನಾವು ಸಶಕ್ತ ಅದೇವಿ. ನಮ್ಮ ಮಿತ್ರ ಪ್ರವೀಣ್ ಪತ್ತರ್ ಭಾಳ ಚಂದ ಹೇಳಿದ್ರು ಅವಾಗ. ಏನಪ್ಪ ಅಂತಂದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ಹೈಸ್ಕೂಲ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಪದವಿ ಕಾಲೇಜ್ ಆಗಿರ್ಬೋದು, ನೀವು PhD ಮುಗಿಸ್ಲಿಕ್ಕೆ, MEd ಮುಗಿಸ್ಲಿಕ್ಕೆ, MPhil ಮುಗಿಸ್ಲಿಕ್ಕೆ, B.Ed ಮುಗಿಸ್ಲಿಕ್ಕೆ ಸರ್ಕಾರೇ ಹಣ ಕೊಟ್ಟು ಓದ್ಲಿಕ್ಕೆ ಕಳಿಸ್ತದೆ. ಪಾಠ ಬೋಧನೆ ಮಾಡೋದು ಬಿಟ್ಟು 2 ವರ್ಷ ನಿಯೋಜನೆ ಮಾಡಿ ಪದವಿ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಈ ಯೋಜನೆ ಜಾರಿ ಬರ್ತಾ ಇರ್ಬೇಕು. ನಮ್ಮ ಇಲಾಖೆ ಸಹಿತ ನಮ್ಮ ಪ್ರಾಥಮಿಕ ಶಾಲಾ PhD ಶಿಕ್ಷಕರಿಗೆ GPT ಅಂತ ಪರಿಗಣನೆ ಮಾಡ್ತೇವೆ. ವಿಶೇಷ ಶಿಕ್ಷಕರನ್ನು ತಯಾರು ಮಾಡ್ತೇವೆ, ತರಬೇತಿಯನ್ನು ಕೊಡ್ತೇವೆ. ನೀವು BA ಪಾಸ್ ಆಗ್ರಪ್ಪ, ಯಾರು ಪಾಸ್ ಆಗಿಲ್ಲ ಅಂತೇಳಿ ಸುಮಾರು ಶಿಕ್ಷಕರಿಗೆ BA ಓದ್ಲಿಕ್ಕೆ ಕೊಟ್ಟಿದ್ದಾರೆ, ವೇತನ ಸಹಿತವಾಗಿ. ಅದನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು 2016ರಲ್ಲಿ GPT ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ಬಿಟ್ರು. ಏನು ಅವಶ್ಯಕತೆ ಇರಲಿಲ್ಲ. ಮಾಡ್ಕೊಡ್ರಿ, ಅವ್ರಿಗೆ GPT ಅನ್ಬಾರ್ದಾಗಿತ್ತು ನೀವು. ಯಾಕಂತಂದ್ರೆ ನಾನು ನೇಮಕಾತಿ 1994ನೇ ಇಸ್ವಿ ಆಗಿದ್ದೀನಿ. ಅವತ್ತು ನನ್ನ ಜೊತೆಗೆ ಒಬ್ಬರು ಮೇಡಮ್ ಇದ್ರು, ನಮ್ಮ ಹೆಡ್ ಮಾಸ್ಟರು. ಅವರು 7ನೇ ವರ್ಗದ ಮುಲ್ಕಿ ಪರೀಕ್ಷೆ ಪಾಸ್ ಆದವ್ರು ಇದ್ರು. ಅವರು PhD ಶಿಕ್ಷಕರ. ನಂತರ ಬಂದರು ಬರೀ SSLC. ಅವ್ರು TCH ಆಗಿಲ್ಲ, D.Edನೂ ಆಗಿಲ್ಲ. ಬರೀ SSLC ಮಾಡಿದವ್ರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ತೊಗೊಂಡ್ರು. ಅವ್ರಿಗೂ ಅದೇ ಸ್ಕೇಲ್ ಕೊಟ್ಟರು, ಮುಲ್ಕಿ ಪರೀಕ್ಷೆ ಕೊಟ್ಟವ್ರಿಗೆ. ಮುಂದೆ ನಾವು ಬಂದೇವಿ, ITC ಅವರು, TCHನವರು, D.Edದವರು ಬಂದೇವಿ. ನಮಗೇನು ವೇತನದಲ್ಲಿ ವ್ಯತ್ಯಾಸ ಮಾಡಿದ್ರ? ಸ್ಕೇಲಲ್ಲಿ ಬೇರೆ ಮಾಡಿದ್ರ? ಆ ಮುಲ್ಕಿ ಪರೀಕ್ಷೆದವ್ರ ಜೊತೆಗೇ PUC, D.Ed ಪಾಸ್ ಆದವ್ರು ಸಹಿತ ವೇತನ ಕೊಟ್ಟರು, ಸಮಾನ ಒತ್ತು ಕೊಟ್ಟರು. ನಿಮಗೆ ಡಿಗ್ರಿ ಅವ್ರು ಬೇಕಾಗಿದ್ದಾರೆ, ಡಿಗ್ರಿ ಅವ್ರು ಇದೇ ಸ್ಕೇಲ್ ತುಂಬ್ಕೋಬೇಕಾಗಿತ್ತು, ಪರಿಹಾರ ಬಿಡ್ತಿತ್ತು. ಇದು ಯಾರು ಮಾತು ಕೇಳ್ಕೊಂಡು ಮಾಡಿದ್ರು? ಈ GPT ಅನ್ನೋದಂತ ಬಂದು ಸೇರಿದ ಮೇಲೆ, C&R ಬದಲಾವಣೆ ಆದಮೇಲೆ ಎಲ್ಲರಿಗೂ ಮನವರಿಕೆ ಆಗಿದ್ದು ಇದೊಂದು ಕರಾಳವಾದಂಥ ನೀತಿ ಅಂತೇಳಿ. ಅದಕ್ಕಂತ ಬಹಳಷ್ಟು ತಡ ಆಗ್ಯದ. ಈಗ ಬಹಳಷ್ಟು ತಡ ಆಗ್ಯದ. ಯಾರು ತಪ್ಪಾಗ್ಯದ ಅಂತ ಇವತ್ತು ಪರಿಗಣಿಸಿ ಮಾಡಬೇಡ್ರಿ. ಇನ್ನು ಮೇಲೆ ಹೋರಾಟ ನಿಲ್ಲಿಸ್ತಕ್ಕದಲ್ಲ. ಇದನ್ನ ಯಾಕೆ ನಾವು ಯಾರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರದೇವಿ, ನಮ್ಮನ್ನು ಇದ್ದ ಸ್ಥಳದಲ್ಲಿನೇ, ಈ ತಕ್ಷಣವೇ ಇದ್ದ ಸ್ಥಳದಲ್ಲಿನೇ ಪದವೀಧರ ಶಿಕ್ಷಕರಂದು ಪರಿಗಣಿಸಿ ವಿಲೀನ ಮಾಡಬೇಕು. ಯಾವುದು ಮೊದಲು ಅಂದ್ರೆ ನೇಮಕಾತಿ ಮೊದಲು ಅಥವಾ ಪದವಿ ಮುಗಿಸ್ಕೊಂಡಿದ್ದು ಮೊದಲು, ಆ ದಿನಾಂಕವನ್ನು ನಮ್ಮ ಸೇವಾಶ್ರೇಷ್ಠತೆಯನ್ನು ಹಿಡಿಬೇಕು. ಈಗ GPT ಶಿಕ್ಷಕರು ಒಂದು ಅವ್ರದ್ದೊಂದು ವೇತನ ಸ್ಕೇಲೇ ಬೇರೆ ಅದ. ಅವ್ರು ನಮ್ಮ ಹಿರಿಯರೇ ಹೌದು. ಈಗ ಇವತ್ತು ನಾವು ಒಪ್ಕೋಬೇಕಾಗ್ತದೆ, ಅವ್ರು ನಮ್ಮ ಹಿರಿಯರು. ಈಗ ಮಾಡಿಬಿಟ್ರಿ, ಏನು ಮಾಡೋದಾಗ ಆಗೋದಿಲ್ಲ. ಅವ್ರನ್ನ ತೆಗಿಯಂತೂ ನಾವು ಹೇಳೋದಿಲ್ಲ. ಇವತ್ತೇನು ಮಾಡ್ರಪ್ಪ, ಅವರಷ್ಟೇ ಕ್ವಾಲಿಫೈಡ್, ನಾವು ಅದೇವಿ. ಯಾರದೇ ಅವ್ರಿಗೆ ಎಟ್ಟರ ಮಾಡ್ರಿ. ಏನು ಮಾಡ್ರಪ್ಪ, ಇದ್ದ ಸ್ಥಳದಲ್ಲಿ ನಾವು GPT ಅಂತ ಪರಿಗಣನೆ ಮಾಡ್ರಿ. ಏನು ಹೋಗ್ತೈತೆ ನಿಮ್ಮದು? ಅವ್ರಿಗೆ ಪಗಾರ ಎಷ್ಟು ಕೊಡ್ತೀರಿ, ನಮಗೆ ಪಗಾರ ಎಷ್ಟು ಕೊಡ್ತೀರಿ, ಒಂದು ಇನ್ಕ್ರಿಮೆಂಟ್ ಹೆಚ್ಚಿಗೆ ಕೊಡ್ರಿ ನಮಗೆ ಅಂಥೇಳಿ ನಮ್ಮ ಬೇಡಿಕೆ ಅದ. ಈ ಎಲ್ಲ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಮಟ್ಟದಲ್ಲಿ ಸಹಿತ ನಮ್ಮ ರಾಜ್ಯ ಸಂಘದವರು ಮಾತಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರೆಷರಾಗಿ ನಮ್ಮ ಎಲ್ಲ ಬೇಡಿಕೆ ಈಡೇರಬೇಕಂತಂದ್ರೆ ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡಬೇಕಾಗಿದೆ 12ನೇ ತಾರೀಕು ದಿವಸ. ಆ 12ನೇ ತಾರೀಕು ಹೋರಾಟ ಇಲ್ಲಿ ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ನಾವು ಇಲ್ಲಿ ಒಂದು 400-500 ಜನ ಕೂಡ್ತಾ ಇಲ್ಲ. ಬೆಂಗಳೂರು ಲಕ್ಷಾಂತರ ಜನ ಕೂಡಬೇಕಾಗ್ಯದ. ಸುಮಾರು 1,12,000 ಮಂದಿ PhD ಇದೇವೆ ನಾವು ರಾಜ್ಯದೊಳಗೆ. ಇವತ್ತು ನಾವು ಸುಮಾರು 50,000 ಜನ ಆದರೂ ಕೂಡಬೇಕಾಗ್ಯದ. ಆವಾಗ ಮಾತ್ರ ನಮ್ಮ ಇನ್ನೊಂದು ಉಳಿದಂಥ ಬೇಡಿಕೆ ಏನಾಗಿರುತ್ತೆ. ಇವತ್ತು ನೀವು ಮುಖ್ಯಗಳ ಬಡ್ತಿಯನ್ನು ಕೊಡ್ತಾ ಇಲ್ಲ. ಈಗ ಯಾಕೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ನಮ್ಮಿನ್ನು ಮ್ಯಾಗಿನ ಸ್ಕೇಡ್ರನ್ನ ಅವ್ರದವ್ರು, ಅವ್ರು GPT ಅವರು, ಅವ್ರಿಗೆ ಕೊಡಬೇಕಾಗ್ತದೆ. ನಮ್ಮನ್ನು ವಿಲೀನ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಕೊಡಬೇಕಾಗ್ತದೆ. ಅದು ಏನು ತಪ್ಪಿಲ್ಲ. ಅವ್ರು ಬೇಡ ತಪ್ಪಿಲ್ಲ, ಸಿಗ್ತದಂದ್ರೆ ಬೇಡತ್ತಾರೆ ಅವರು. ಅದಕ್ಕಂತೇಳಿ ನಾವು ಹೆಡ್ ಮಾಸ್ಟರ್ ಆಗೋದಿಲ್ಲ, ನಾವು ಪ್ರೌಢಶಾಲೆಗೆ ಹೋಗೋದಿಲ್ಲ, ನಾವು ಯಾವ ಹಿರಿಯ ಪ್ರಾಥಮಿಕ ಶಾಲೆ ಕಲಿಸ್ಲಿಕ್ಕೂ ಅವಕಾಶ ಇಲ್ಲ. ಈ ಒಂದು ಹೋರಾಟ ವಿಫಲ ಆಗಿದೆ. ಆದ್ರೆ ಎಲ್ಲರೂ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ. ತಮ್ಮಲ್ಲಿ ಕಿಚ್ಚು ಬರಲಿ. ಏನು 1,000, 2,000, 4,500 ರೂಪಾಯಿ ವಿಚಾರ ಮಾಡಬೇಡ್ರಿ. ದಯಮಾಡಿ
ನಿಮ್ಮದು ಸ್ವಲ್ಪ ಶ್ರಮ ಇರಲಿಲ್ಲ, ಈ ಹೋರಾಟದಲ್ಲಿ ತಮ್ಮದು ಪಾಲು ಇರಲಿ. ತಾವೆಲ್ಲರೂ ತಮ್ಮ ಗೆಳೆಯರನ್ನ, ತಮ್ಮ ಸಹಪಾಠಿಗಳನ್ನ, ತಮ್ಮ ಜೊತೆಗೆ ಪಾಠ ಮಾಡೋರನ್ನ, ತಮ್ಮ ಶಾಲಾ ಶಿಕ್ಷಕರನ್ನ ಎಲ್ಲರನ್ನೂ ಕರ್ಕೊಂಡು 12ನೇ ತಾರೀಕು ದಿವಸ ಫ್ರೀಡಮ್ ಪಾರ್ಕ್, ಸೋಮವಾರ ದಿವಸ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ತಾವು ದಯಮಾಡಿ ಎಲ್ಲರೂ ಬರಬೇಕು, ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ, ಯಾರು ಪದವೀಧರ ಆಗಿದ್ದಾರಲ್ಲ ಅವ್ರನ್ನ ವಿಲೀನಗೊಳಿಸಬೇಕು, ಅವ್ರನ್ನ GPT ಶಿಕ್ಷಕರನ್ನ ಕರಿಬೇಕು, ಅವ್ರಿಗೊಂದು ಇನ್ಕ್ರಿಮೆಂಟ್ ಕೊಡಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಜ್ಯೇಷ್ಠ ಯಾರದ ಅವರಿಗೆ ಹೆಡ್ ಮಾಸ್ಟರ್ನ ಕೊಡಬೇಕು, ಮತ್ತು ಯಾರು ಸೀನಿಯಾರಿಟಿ ಅದ, ಯಾರು BA BEd ಪಾಸ್ ಆಗಿದ್ದಾರೆ ಅವ್ರ ಪ್ರೌಢಶಾಲೆಗೆ ಬಡ್ತಿ ಕೊಡಬೇಕಂತ ಎಲ್ಲ ಬೇಡಿಕೆ ಅದಾವ. ಇವತ್ತು ಎಲ್ಲ ಬೇಡಿಕೆಗಳನ್ನು ನಾವು ಪ್ರಾರಂಭಿಕ ಹಂತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಣ. ಅವರು ಸರ್ಕಾರಕ್ಕೆ ಆ ವಿಷಯನ ಮುಟ್ಟಿಸ್ತಾರೆ. ನಂತರದಲ್ಲಿ ಸೋಮವಾರ ದಿವಸ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ಬೇಕಾಗಿದೆ. ತಾವೆಲ್ಲರೂ ಅಲ್ಲಿಗೆ ಆಗಮಿಸಬೇಕಂತ ವಿನಂತಿ ಮಾಡ್ಕೊಂತ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ GPT ಮಿತ್ರರಿಗೂ ಸೋದರಿಗೂ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಶಿಕ್ಷಕರು, GOCC ಬ್ಯಾಂಕ್ ನಿರ್ದೇಶಕರು. ಒಂದು ಮಾತ್ರ ನಾನು ತಮಗೆ ಹೇಳಬಲ್ಲೆ, ತನು ಮನ ಧನದಿಂದ ನಾವು ಎಲ್ಲರೂ ಕೂಡ ನಾಳೆ ನಡೆಯುವಂಥ 12ನೇ ತಾರೀಕಿಗೆ ಬೆಂಗಳೂರಿಗೆ ಆಗಮಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಹೋರಾಟ ಒಂದು ವೇಳೆ ವಿಫಲವಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ಅಂಗನವಾಡಿ ಶಿಕ್ಷಕರಾಗಿ ಪರಿವರ್ತನೆ ಆಗುವಂತ ಚಾನ್ಸ್ ಇದೆ. ದಯವಿಟ್ಟು ನಮಗಂತೂ ಯಾವುದೇ ಕಾರಣಕ್ಕೂ ವೇತನ ಕಡಿಮೆ ಇಲ್ಲ. ಯಾರು ಒಯ್ತಾರೋ, ಯಾರು ಬಿಡ್ತಾರೋ, ಅವ್ರು ಕರ್ಕೊಂಡು ಹೋಗ್ತಾರೇನೋ, ಇವ್ರು ಗಾಡಿ ಮಾಡ್ಯಾರೇನೋ ಅನ್ನೋದಕ್ಕಿಂತ ನಮ್ಮ ವೇತನದಾಗ ಒಂದು 4 ದುಡ್ಡು ಖರ್ಚು ಮಾಡೋದೇನು ಕಡಿಮೆ ಆಗಲ್ಲ. ಮುಂದಿನ ದಿನಮಾನದಾಗ ನಮ್ಗೆ ಬರುವಂತ ಕಷ್ಟಗಳನ್ನು ನಾವು ಈಗ ನಿವಾರಣೆ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿದೆ. ದಯವಿಟ್ಟು ಈಗ GST GPT ಬಗ್ಗೆ ಸವಿಸ್ತರವಾಗಿ ತಮಗೆ ತಿಳಿಸಿದ್ದಾರೆ. ನಾನು ಹೇಳೋದೇನಪ್ಪಾ ಅಂದ್ರೆ, ಕನಿಷ್ಠ ಪಕ್ಷ ನಮ್ಮ ಫ್ರೀಡಮ್ ಪಾರ್ಕ್ ಮೈದಾನದಲ್ಲಿ ನೋಡ್ರಿ ನೀವು, ನಾವು ಬಹಳಷ್ಟು ನೊಂದ್ಕೊಂಡು ಹೇಳ್ಬೇಕಾಗ್ತದೆ. ಅಂಗನವಾಡಿ ಅವ್ರಿಗೆ ಸ್ಟ್ರೈಕ್ ಕೊಟ್ರೆ ಇಡೀ ಸರ್ಕಾರ ಮಾಡಕತ್ತದ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಮಕ್ಕಳು ಮನೆಯವ್ರಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಅವ್ರು ಕೂತದು ಅವ್ರು ಪೂರ್ತಿ ಬೇಕು ಬೇಡಿಕೆಗಳ ಈಡೇರುವವರೆಗೆ ಅಲ್ಲಿ ತೆತ್ತುದೇ ಇಲ್ಲ. ನಮ್ಮ ಪರಿಸ್ಥಿತಿ ಹಂಗಿಲ್ಲ, ಯಾರೊಬ್ರು ಮಾಡ್ತಾ ಇರ್ತಾರೆ. ಈಗ ನೋಡ್ರಿ, ಬಿಜಾಪುರ ನಗರದಲ್ಲಿ ಸಾಕಷ್ಟು PT PhD ಶಿಕ್ಷಕರ ಒಂದ್ ತಾಸು ಬಂದೋಗ್ಲಿಕ್ಕೆ ಅದಕ್ಕೆ ಅವಕಾಶ ಇಲ್ರಿ. ಎಷ್ಟು ಅಲಕ್ಷತನ ಏನು ಇದು, ಯಾರು ಇಷ್ಟ ಅಲಕ್ಷತನ ಇರಬಾರ್ದು. ಯಾಕಂದ್ರೆ ಈಗ ಯಾರ್ಯಾರು 4-5 ವರ್ಷ ಸರ್ವಿಸ್ ಇದ್ದವ್ರು ಹ್ಯಾಂಗರ್ ಮಾಡಿ ಹೋಗ್ತಾರೆ. ಮುಂದಿನ ದಿನಮಾನದಾಗ ಇದು ಅಂತ ಬಹಳಷ್ಟು ಇದು ನೋವಾಗುವಂತ ಸಂಗತಿ ಇದೆ. ನಾನು ದಯವಿಟ್ಟು ತಮಗೆ ನೋಡ್ರಿ, ನೀವು ಮನೆ ಪರಿಸ್ಥಿತಿ ನೋಡ್ರಿ, ಕೌನ್ಸಿಲಿಂಗ್ ಬಂದ್ರು ಎಲ್ಲರೂ ಸಾಕಷ್ಟು ನಮ್ಮ ಅಕ್ಕ ತಂಗಿಯರು ಕೂತಿದ್ರು. ಒಳಗೆ ಒಂದು PhD ಖಾಲಿ ಆಗುತ್ತಾನೆ, ನಮ್ಮ ಮನೆಯವರಲ್ಲಿ ನೌಕರಿ ಮಾಡ್ತಾರೆ, ನಾವು ತಗೋಬೇಕಂತ ಹೋಗಿ ಕುಂದ್ರು ತನನೇ ಅದು GPT ಆಗ್ತದೆ. ದಯವಿಟ್ಟು ಭಾಳ ನಂದ್ಕೊಂಡಿರಿ ಇದನ್ನ ಮ್ಯಾಗ ಮತ್ತೆ ನಾವು ಹಿಂಗೆ ಬಿಟ್ಟೇವಂದ್ರೆ ಇದು ಮುಂದೆ ಆಗುವಂತ. ನಿಮಗೆ ನೆನಪಿಲ್ರಿ, 52,000 ಶಿಕ್ಷಕರು ಈಗ GPT ಆಗುವವರೆಗೆ ಕೌನ್ಸಿಲಿಂಗ್ ಹಂಗೆ ನಡೀತದ. ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಮಗೆಲ್ಲ ಏನದ ಮುಂದೆ ಬರುವಂತ ದಿನಮಾನದಾಗ ಕಷ್ಟ ಅನುಭವಿಸ್ಬೇಕಾಗ್ತದ. ದಯವಿಟ್ಟು ಯಾರು ಒಯ್ತಾರೋ, ಯಾರು ಬಿಡ್ತಾರೋ, ಸಂಘದ ಭಿನ್ನಾಭಿಪ್ರಾಯಗಳದು ಒಂದ ಮೂಲಿಗೆ ಗೊತ್ತಾನು. ಅವ್ರು ಮಾಡಬೇಕಾಗಿತ್ತು, ಇವ್ರು ಮಾಡಬೇಕಾಗಿತ್ತು. 2016 ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಒಬ್ರಿಗೊಬ್ರು ಬಟ್ಟು ಮಾಡೋದಿಲ್ಲ. ಯಾಕೆ ಇರುದಿಲ್ಲ ಅಂದ್ರಪ್ಪ, ಎಲ್ಲಾ ಸಂಘಟನೆಗಳು ಇದ್ದು ಅವಾಗ. ಇವ್ರು ಮಾಡಿಲ್ಲ ಅಂದ್ರೆ ಅವ್ರೇ ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ನಾವೇನೋ ಇದಕ್ಕೂ ಸದಸ್ಯತ್ವ ಕೊಡ್ತೀವಿ, ಅದಕ್ಕೂ ಸದಸ್ಯತ್ವ ಕೊಡ್ತೀವಿ. ಯಾರಿಗೆ ನಾವು ಮಾಡಿದ ಅದು ಏನೋ ಆಗಿದೆ ಹಿಂದಿನಗಳಿಗೆ ಎಲ್ಲ ಮರೆತು ನಾವು ಮುಂದೆ ಬರುವಂತ ದಿನಮಾನದಾಗ ಫ್ರೀಡಮ್ ಪಾರ್ಕ್ ತಾವೆಲ್ಲರೂ ತನು ಮನ ಧನದಿಂದ ಯಾರು ಅವ್ರು ಹೋಗ್ತಾರೆ ಬಿಡಪ್ಪ, 4 ಮಂದಿ ಹೋಗ್ತಾರ, ಅವ್ರು ಲೀಡರ್ಗಳಾರ ಸಂಘದವರು ಅಂತ ಅನ್ನತೆ ಭಾವಿಸ್ಬೇಡ್ರಿ. ದಯವಿಟ್ಟು ತಾವೆಲ್ಲ ಬಂದು ಫ್ರೀಡಮ್ ಪಾರ್ಕ್ ಏನದ ಹೋರಾಟ ಅದ, ಅದಕ್ಕೆ ಸಕ್ಸಸ್ ಮಾಡ್ತಿರ್ತೀವಿ ಆಶಿಸಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು GOCC ಬ್ಯಾಂಕಿನ ನಿರ್ದೇಶಕರು. ಮಾನ್ಯ ಜಿಲ್ಲಾಧಿಕಾರಿಗಳು ಬಿಜಾಪುರ ರವರಿಗೆ ಬಹುದಿನಗಳ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಹೋರಾಟದ ರೂಪುರೇಷೆಗಳನ್ನು ತನ್ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ಕೋರಿಕೆ. ನಮ್ಮ ಹಕ್ಕೊತ್ತಾಯಗಳು ಏನ್ ಮಾಡ್ತೀವಿ, 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 7ನೇ ವರ್ಗಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ 1ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು. ಹಾಗೂ ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲು ನೇಮಕಾತಿ ಆದವರಿಗೆ ಪೂರ್ವಾನ್ವಯಗೊಳಿಸಬಾರದು. ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮಕರಿಸುವುದು. ಉಲ್ಲೇಖ 1ರ 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳು 2016ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುವುದಿಲ್ಲ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲ 1ರಿಂದ 7/8ಕ್ಕೆ ನೇಮಕ ಹೊಂದಿದವರನ್ನು PhD ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಸೀಮಿತಗೊಳಿಸಿರುವುದನ್ನು ಹಿಂಪಡೆಯಬೇಕು.
ಅರ್ಹ ವಿದ್ಯಾರ್ಥಿ ಪೂರೈಸಿದ 2016ಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲ 1 ರಿಂದ 8ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೊದಲಿನಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡಬೇಕು. ಅರ್ಹ ವಿದ್ಯಾರ್ಥಿ ಪದವಿ ಶಿಕ್ಷಣ ತರಬೇತಿ ಹೊಂದಿದ 2016ಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಆಗಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆ ಕ್ಯಾರಿ ಓವರ್ ಫಾರ್ವರ್ಡಿಂಗ್ ಸೀನಿಯಾರಿಟಿ ಯೊಂದಿಗೆ ಬಡ್ತಿ ನೀಡುವುದು. ಉಲ್ಲೇಖ 1ರಂತೆ ಈ ಮೇಲಿನ ಪ್ರಮುಖ ಅಂಶಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ 2017ರಲ್ಲಿ ರೂಪಿತಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪರವಾನಗಿಗೊಳಿಸಬಾರದೆಂದು ಹಾಗೂ 2016ಕ್ಕಿಂತ ಮೊದಲು ನೇಮಕಾತಿಯಾದ ಸರ್ವರಿಗೂ ಈ ಹಿಂದಿನಂತೆ ಪ್ರೌಢಶಾಲೆಗಳಿಗೆ ವಿದ್ಯಾರ್ಥಿ ಆಧಾರದ ಮೇಲೆ ಬಡ್ತಿ ನೀಡುವುದು ಹಾಗೂ ಮುಖ್ಯ ಗುರುಗಳ ಹುದ್ದೆಗಳಿಗೆ ಸೇವಾ ಜ್ಯೇಷ್ಠತೆಯಂತೆ ಬಡ್ತಿ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ಈ ಒಂದು ವೇಳೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ಕೂಡಲೇ ಸ್ಪಂದಿಸಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸಿದ್ದಲ್ಲಿ ನಾಳೆ 12ನೇ ತಾರೀಕಿಗೆ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಸರ್ಕಾರ ಮಣಿಲಿಲ್ಲಪ್ಪ ಅಂತಂದ್ರೆ ನಾವು ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸಲು ಅವರಿಗೆ ನಾವು ಈ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ. ಬದಲಾಗಲಿ 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 ಬದಲಾಗಲಿ. ನಾನು ಶ್ರೀಮತಿ BS ಉಪಾಸೆ ಗುರುಮಾತೆ ಅಂತ ಹೇಳಿ KGHPS ಧಾರವಾಡ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಮಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ ನಾವು PST ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ನಾವು ನೇಮಕಾತಿ ಆಗುವಾಗ 1 ರಿಂದ 7ನೇ ತರಗತಿ ಅಥವಾ 1 ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರು ಅಂತ ಹೇಳಿ ನೇಮಕಾತಿಯನ್ನು ಹೊಂದಿದೀವಿ. ಆದ್ರೆ ಈಗ ನಮ್ಗೆ ಏನ್ ಮಾಡ್ತಾ ಇದಾರ ಅಂತಂದ್ರ ನೀವು PST ಶಿಕ್ಷಕರು ಅಂತ ಹೇಳಿ ನಮ್ಮನ್ನು ಕನ್ಸಿಡರ್ ಮಾಡಿ ಕೇವಲ 1 ರಿಂದ 5ನೇ ತರಗತಿಗೆ ಮಾತ್ರ ಬೋಧಿಸಬೇಕು ಅಂತ ಹೇಳಿ ನಮ್ಮನ್ನ ಡಿಮೋಷನ್ ಮಾಡ್ತಾ ಇದ್ದಾರೆ, ಹಿಂಬಡ್ತಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಗೆ ಏನಾಗಿದೆ ಈಗ ಅಂತಂದ್ರ GPT ಅವರು ಪದವೀಧರ ಶಿಕ್ಷಕರು ಅಂತ ಹೇಳಿ ಈಗ ನಮ್ಮಲ್ಲಿ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರ್ಬೋದು, ಅವೆಲ್ಲವುಗಳನ್ನ GPT ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮೊನ್ನೆ ವರ್ಗಾವಣೆಗಾಗಿ ಇಲ್ಲಿ ಕೌನ್ಸಿಲಿಂಗ್ ಆಯ್ತು. ಕೌನ್ಸಿಲಿಂಗ್ ಎಲ್ಲ ಶಿಕ್ಷಕರು ಬಂದಿದ್ರು. ಸುಮಾರು ಏನಿಲ್ಲ ಅಂದ್ರು 2-2.5 ಸಾವಿರ ಶಿಕ್ಷಕರು ವರ್ಗಾವಣೆಯನ್ನ ಬಯಸಿ ಅರ್ಜಿಯನ್ನ ಹಾಕಿದ್ರು. ಅರ್ಜಿಯನ್ನು ಹಾಕಿ ಇಲ್ಲಿ ಕೌನ್ಸಿಲಿಂಗ್ ತಗೊಳಕ್ ಬಂದಾಗ ಎಲ್ಲ ಪೋಸ್ಟ್ಗಳು GPT ಪೋಸ್ಟ್ಗಳೇ. ನಮ್ಗೆ PST ಶಿಕ್ಷಕರಿಗೆ ಯಾವ ಪೋಸ್ಟ್ಗಳು ಇಲ್ಲ. ನಾವು 10-15 ವರ್ಷಗಳವರೆಗೆ ಎಲ್ಲೋ ದೂರದಲ್ಲಿ 30-40 ಕಿಲೋಮೀಟರ್ ದೂರದಲ್ಲಿ ಒಂದು ಶಾಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಮನೆಯವರು, ನಮ್ಮ ಯಜಮಾನರು, ನಮ್ಮ ಮಕ್ಕಳು ಎಲ್ಲೋ ದೂರದಲ್ಲಿ ಇರ್ತಾರ. ನಾವು ನಮ್ಮ ಕುಟುಂಬದ ಜೊತೆಯಲ್ಲಿ ಇರಬೇಕು. ಬಹಳ ವರ್ಷಗಳವರೆಗೆ ನಾವು ಇಲ್ಲಿ ದೂರದೀವಿ. ಒಂದು ವರ್ಗಾವಣೆಯನ್ನು ಬಯಸಿ ನಾವು ಹತ್ರ ಬರಬೇಕು, ನಾವೆಲ್ಲ ಕುಟುಂಬದವರು ಒಟ್ಟಿಗೆ ಇರಬೇಕು ಅಂತ ಬಯಸಿದ್ರು ಕೂಡ ನಮಗೆ ವರ್ಗಾವಣೆ ಸಿಗ್ತಾ ಇಲ್ಲ. ಇದು ಒಂದು ಸಮಸ್ಯೆ. ಆದ್ರ ಇನ್ನು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಮಾರು 25-30 ವರ್ಷ ಸೇವೆಯನ್ನ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಹೊಂದ್ತಾ ಇದ್ವಿ. ಮೊದಲು ಕೂಡ ನಾವು ಬಡ್ತಿಯನ್ನು ಹೊಂದಿ ಅನೇಕ ಜನ ಹೆಡ್ ಮಾಸ್ಟರ್ಗಳು, ಮುಖ್ಯೋಪಾಧ್ಯಾಯರು ಇದೀವಿ. ಈಗ ಏನ್ ಮಾಡಿದಾರ ಅಂತಂದ್ರ GPT ಅವರು ಕೋರ್ಟಿಗೆ ಹೋಗಿದಾರ. ಅವರು ನಮ್ಮ ಒಂದು ಶಿಕ್ಷಣದ ಅನುಗುಣವಾಗಿ ನಮಗ್ ಪ್ರಮೋಷನ್ ಕೊಡ್ರಿ, ನಮಗ್ ಬಡ್ತಿಯನ್ನು ಕೊಡ್ರಿ ಅಂತ ಅವ್ರು ಹೋಗಿದಾರ. ಈಗ ಅದನ್ನು ಕೂಡ ಕೋರ್ಟ್ ನಲ್ಲಿ ಅದ. ನಮ್ಗೆ 2 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ತಿ ಇಲ್ಲ. ನಾವು ಬಡ್ತಿ ವಂಚಿತರಾಗಿದ್ದೀವಿ. ಅನೇಕ ಜನ ಶಿಕ್ಷಕರು 30-35 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಬಡ್ತಿಯನ್ನು ಕಾಣದೇನೆ ಅವರು ರಿಟೈರ್ಮೆಂಟ್ ಆಗಿ ಅವರ ಮನೆಯನ್ನ ಸೇರ್ಕೊಂಡಿದ್ದಾರೆ. ಈ ರೀತಿಯಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ. ಒಂದು ವರ್ಗಾವಣೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಮತ್ತು ನಮ್ಮನ್ನ ಏನ್ ಮಾಡ್ತಾ ಇದ್ರು ಮೊದಲು ಅಂತಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಹೈಸ್ಕೂಲ್ ನಮಗೆ ಏನ್ ಮಾಡ್ತಿದ್ರು, ಪ್ರಮೋಷನ್ ಕೊಡ್ತಾ ಇದ್ರು, ಬಡ್ತಿಯನ್ನು ಕೊಡ್ತಾ ಇದ್ರು. ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನಾವು BA B.Ed ಪದವೀಧರರಾಗಿದ್ರ, BSc B.Ed ಪದವೀಧರರಾಗಿದ್ರೆ ನಮ್ಮನ್ನ ಹೈಸ್ಕೂಲಕ್ಕೆ ಏನ್ ಮಾಡ್ತಾ ಇದ್ರು, ಪ್ರಮೋಷನ್ ಕೊಡ್ತಾ ಇದ್ರು. ಆದ್ರೆ ಈಗ ಅದನ್ನು ಕೂಡ ಅವರು ಸ್ಥಗಿತಗೊಳಿಸಿದಾರೆ. ಅದಕ್ಕಾಗಿ ನಮಗೆ ಬಹಳ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರ ಮೊನ್ನೆ ನಾವು ಪೂರ್ವಭಾವಿ ಸಭೆಯನ್ನ ಪೂರ್ವಭಾವಿ ಸಭೆಯನ್ನ ಮಾಡಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಾವು ಮನವಿಯನ್ನು ಸಲ್ಲಿಸಿದೀವಿ. ಇವತ್ತು ನಮ್ಮ DDP ಅವರಿಗೆ ಮನವಿಯನ್ನು ಸಲ್ಲಿಸಿದೀವಿ. ನಮ್ಮ DC ಸಾಹೇಬರಿಗೂ ಕೂಡ ಮನವಿಯನ್ನು ಸಲ್ಲಿಸಿದೀವಿ. ನಾಳೆ 12ನೇ ತಾರೀಕಿಗೆ ನಮ್ಮ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ PST ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಏನಿದೀವಿ, ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ. ನಾವು ಎಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ ಅಂತಂದ್ರೆ ನಮ್ಮ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತೀವಿ. ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ನಮ್ದೇನ್ ಸರ್ವಿಸ್ 7-8 ವರ್ಷ ಉಳಿದ್ರು ಕೂಡ ಇನ್ನೂ ಅನೇಕ ಜನ ಶಿಕ್ಷಕರು, ಬಹಳಷ್ಟು ಜನ ಶಿಕ್ಷಕರು ಈ ಒಂದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ನಮ್ಮ ಶಿಕ್ಷಕ ಕುಲಕ್ಕೆ ಒಳ್ಳೆಯದಾಗಬೇಕು.
ಅವ್ರು ನಾವು ಏನ್ ಮಾಡಿದೀವಿ ಅಂತಂದ್ರ ಇಲ್ಲಿವರೆಗೆ ಅವ್ರು ಈಗ GPT ಅವರಿಗೆ ಹೈಯರ್ ಕ್ಲಾಸಿಗೆ 6ರಿಂದ 8 ಕ್ಲಾಸಿಗೆ ಅಂತ ಹೇಳ್ತಾ ಇದಾರೆ. ನಾವು ಇಲ್ಲಿವರೆಗೆ ನಾವು 1ರಿಂದ 8ರವರೆಗೆ ಕಲಿಸ್ತಾನೆ ಬಂದಿದ್ವಿ. ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಶಿಕ್ಷಕರು GPT ಶಿಕ್ಷಕರಾಗಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಬೇಕು. ಅದಕ್ಕೆ ಸರ್ಕಾರಕ್ಕೆ ನಾವೇನ್ ಮಾಡ್ತೀವಿ, ಹಕ್ಕೊತ್ತಾಯವನ್ನ ಮಾಡ್ತೀವಿ. ನಮಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಕೇಳ್ತೀವಿ ಅಂತ ಹೇಳಿ ನಾನು ಹೇಳಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಈ ಒಂದು ಮನವಿಯನ್ನ ಯಾಕೆ ಕೊಡ್ತಾ ಇದ್ದೀವಿ ಅಂತ ಅನ್ನೋದು ಎಲ್ಲರೂ ನಮ್ಮ ಕಡೆನೆ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಿದ್ದಾರೆ ಅಂತಂದ್ರೆ ನಾವು 25ರಿಂದ 30 ವರ್ಷ ಸರ್ವಿಸ್ ಆಯ್ತು, ಯಾವ ಬಡ್ತಿನೂ ಇಲ್ಲ. ಎಲ್ಲ ಇಲಾಖೆ ಒಳಗ ಇದ್ರದಿಂದ ಹುದ್ದೆಯಿಂದ ಹುದ್ದೆ ತನ ಬಡ್ತಿ ಆಗ್ತಾರೆ. ನಮ್ಮ ಶಿಕ್ಷಕ ಇಲಾಖೆ ಒಳಗೆ ಯಾಕೆ ಬಡ್ತಿ ಆಗ್ತಿಲ್ಲ, ನಮ್ಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ, ಯಾಕೆ ಮಲಧೋರಣೆ ತೋರಿಸ್ತಾ ಇದ್ದೀರಿ ಅಂತ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು. ಯಾಕಂತಂದ್ರೆ ತಮಗ್ ಬೇಕಾದ್ರ ಎಲ್ಲ ಇಲಾಖೆ ಒಳಗೆ ಪ್ರಮೋಷನ್ ಕೊಡ್ತಾರ, ನಮ್ಮ ಶಿಕ್ಷಣ ಇಲಾಖೆ ಒಳಗೆ ಯಾಕೆ ಕೊಡಂಗಿಲ್ಲ ನೀವು? ನಾವು ಇಷ್ಟು ದಿವಸ ಕಾದಿದ್ದೇ ಹೆಚ್ಚು. ನಮ್ಮ ಒಂದು ತಾಳ್ಮೆಯನ್ನ ಸರ್ಕಾರ ಇವತ್ತು ಪರೀಕ್ಷೆ ಮಾಡ್ತಾ ಇದೆ. ನಮ್ಮ ತಾಳ್ಮೆ ಇವತ್ತು ಕಟ್ಟೆ ಹೊಡೆದಿದೆ. ಆದ್ರೂ ನಾವು ಇವತ್ತ ಜಿಲ್ಲೆ ಒಳಗೆ ನಾವು ಮೊದಲು ಏನ್ ಮಾಡಕತ್ತೀವಿ, ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಸರ್ಕಾರಕ್ಕೆ ಯಾವಾಗ ಹೋಗಿ ಮುಟ್ಟಿಸ್ತಾರೆ ಇವರು ಮಾನ್ಯ ಜಿಲ್ಲಾಧಿಕಾರಿಗಳು, DDP ಅವರು, ಕಾರ್ಯನಿರ್ವಾಹಕ CS ಅವರು ಈ ಮನವಿಯನ್ನ ಅಲ್ಲಿ ಸರ್ಕಾರಕ್ಕೆ ಹೋಗಿ ಮುಟ್ಟಿಸಿ ಅವ್ರು ಏನಾದ್ರೂ ನಮ್ಮ ಮನವಿಗೆ ಸ್ಪಂದಿಸಿದ್ರೆ ನಾವು ಹಿಂಸರಿತೀವಿ. ಈ ಮನವಿಯನ್ನ ಮುಟ್ಟಿಸಿದ ಬಳಿಕ ಅವರು ನಮ್ಮ ಮನವಿಗೆ ಸ್ವೀಕಾರ ಮಾಡ್ಲಿಲ್ಲ ಅಂತಂದ್ರ, ಒಪ್ಪಿಗೆ ಕೊಡ್ಲಿಲ್ಲ ಅಂತಂದ್ರ ನಾವು ಫ್ರೀಡಂ ಪಾರ್ಕ್ ಒಳಗ ದೊಡ್ಡ ಮಟ್ಟದ ಬೃಹತ್ವಾದಂತ ರಾಜ್ಯಾದ್ಯಂತ ಎಲ್ಲ ಶಿಕ್ಷಕರು ಕೂಡ್ತಾರ, ನಮ್ಮಲ್ಲಿ ಮುಖ್ಯ ಗುರುಗಳು ಕೂಡ್ತಾರ, ಸಹ ಶಿಕ್ಷಕರು ಕೂಡ್ತಾರ, ಎಲ್ಲರೂ ಕೂಡ್ತಾರ. ನಾವು ದೊಡ್ಡ ಪ್ರಮಾಣದೊಳಗೆ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ. ಯಾಕೆ ನಾವು ಕೊಡುತ್ತನ ನಾವು ಸ್ಟ್ರೈಕ್ ನಮ್ಮ ಮನವಿಗೆ ಒಪ್ಪತನ ನಾವು ಬಿಡೋದಿಲ್ಲ. ಯಾಕೆ ಬಿಡಂಗಿಲ್ಲ ಅಂತಂದ್ರ ಗಂಡ ಬಂದ ಊರಾಗ, ಹೆಂಡತಿ ಒಂದ್ ಊರಾಗ, ಮಕ್ಕಳು ಗಂಡನ ಕಡೆ ಅಪ್ಪನ ಕಡೆ ಇರ್ಬೇಕು, ಅವನ ಕಡೆ ಇರ್ಬೇಕು. ಆಯಿ ಮುತ್ತೆ ಒಂದ್ ಕಡೆ ಅದಾರ, ಮೊಮ್ಮಕ್ಕಳು ಅಳಕತ್ತವ, ಈಡೇವ್ರ ಮಕ್ಕಳಿಗೆ ಯಾರು ಇಲ್ಲ, ನೌಕರಿ ಮಾಡೋರಿಗೆ ಬಾಡಿಗೆ ಮನಿ ಸಿಗ್ತಾ ಇಲ್ಲ, ಮನಿಗಳು ಇಲ್ರಿ. ಎಲ್ಲಿ ನಾವು ಏನ್ ಮಾಡ್ಬೇಕು, ಯಾವ್ದು ವಿಚಾರ ಮಾಡಿ ಮಾನಸಿಕ ಹಿಂಸೆ ಕೊಡ್ಲಿಕ್ಕತ್ತಾರ ನಮ್ಗೆ ಸರ್ಕಾರದವರು. ಈ ಮಾನಸಿಕ ಹಿಂಸೆಯಿಂದ ಹೆಣ್ಮಕ್ಳು ಏನ್ ಮಾಡ್ಬೇಕು, ಗಂಡ್ ಮಕ್ಳು ಅದ್ರಾಗ ಬೈಕ್ ತಗೊಂಡ್ ಹೋಗ್ತಾರ, 30-40 ಕಿಲೋಮೀಟರ್ ಹೆಂಗ್ ಹೋಗ್ಬೇಕ್ರಿ? ಬಸ್ಗಳಿಲ್ಲ, ಬಂದ್ ನೋಡ್ರಿ ನೀವು. ಬೇಕಾದ್ರೆ ನನ್ನ ಊರಿಗೆ ಬರ್ರಿ, ನೀವು ಯಾರು ಬರ್ತೀರಿ, ನಾ ತೋರಿಸ್ತೀನಿ. ಒಂದ್ ಬಸ್ ಇಲ್ಲ ಅಲ್ಲಿ, ನಾವ್ ಹೋಗ್ಬೇಕ ಹೆಂಗ? ಫ್ರೀ ಬಸ್ ಇದ್ರು ನಮ್ಗೆ ಅವಕಾಶ ಇಲ್ಲ ಬಸ್ ಒಳಗ್ ಹೋಗ್ಲಿಕ್ಕ, ನಾವ್ ಹೋಗ್ಬೇಕ ಹೆಂಗ? ಅದಕ್ಕ ಗಂಡ ಹೆಂಡತಿ ಕೂಡಿ ಒತ್ತಾಟೆ ನೌಕರಿ ಮಾಡ್ಬೇಕು ಅಂತಂದ್ರ GPT ಮಾಡ್ಲಿಕ್ಕತ್ತಾರ. ನಾವ್ 30 ವರ್ಷದ್ರ ನಮ್ಮ ಕೈಯಾಗಿನ ಮಕ್ಳು ಇವತ್ತ ನಮ್ ಜೋಡಿ ಸರಿಸಮನಾಗಿ ನೌಕರಿ ಮಾಡ್ಲಿಕ್ಕತ್ತಾರ. ಅವ್ರ ಕೈಯಾಗ ನಾವು ಹಿಂಬಡ್ತಿ ತಗೊಂಡ್ ಕಿಶಿಂದ ಅವ್ರಿಗೆ ಜೂನಿಯರ್ ಆಗಿ ನಾವಾಗಿವಿ. ಹಂಗಂದ್ರ ಇದ್ರ ಪ್ರಶ್ನೆ ಏನು ನಿಮ್ಗ ಕಾಣಿಸೋದಿಲ್ವಾ? ಶಿಕ್ಷಕರ ಅನುತನು ನೀವು ಕೇಳಕ್ ಸಿದ್ಧರಿಲ್ಲ ಅಂದ ಬಳಕ ನಾವು ಸುಮ್ಮ ಕೂಡೋದಿಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಿ ಫ್ರೀಡಂ ಪಾರ್ಕ್ ಒಳಗ ನಾವು ದೊಡ್ಡ ಪ್ರಮಾಣದೊಳಗ ಸ್ಟ್ರೈಕ್ ಮಾಡ್ತೀವಿ. ಇದನ್ನ ನಾವು ಬರೆದಿಟ್ಕೋರಿ ನೀವು. ಈ ನಮ್ಮ ಪ್ರಾಥಮಿಕ ಶಿಕ್ಷಕರು ಯಾವಾಗ ದಿಟ್ಟವಾಗಿ ಹೋರಾಟಕ್ಕೆ ನಿಲ್ತಾರ, ಹಿಂದ್ ಸರಿಯೋದಿಲ್ಲ. ಈ ಹಿಂದ್ ಸರಿದಿದ್ ಮಾತೇ ಇಲ್ಲ. ಯಾವಾಗ್ಲೂ ನಾವು ಮಾಡ್ಕೋತಾ ಬಂದೀವಿ, ಇದು ಕೂಡ ನಾವು ಮಾಡ್ತೀವಿ. ನನ್ನ ಹೆಸರು ಶ್ರೀಮತಿ DA ಕವಾಡೆ, ಮಲಕನ ದೇವರಹಟ್ಟಿ, ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ. जुड़े रहिएगा आपके अपने चैनल बीजापुर समय के साथ।